Hi all. So today we are starting first chapter problems. Okay. So the first problem: a polythene piece is rubbed with wool and it has been found to acquire a negative charge of 3 into 10 power minus 7 coulomb. First question: how many electrons have transferred from wool to polythene piece? Second one, is there a transfer of mass from wool to polythene? If yes, how much ಅಂತ ಕೇಳಿದ್ದಾರೆ. ಓಕೆನಾ. ಸೊ ಇಲ್ಲಿ ಪಾಲಿಥೀನ್ ಪೀಸ್ ಇದೆ, ಇಲ್ಲೊಂದು ವೂಲ್ ಇದೆ. ಓಕೆನಾ. ಸೊ ರಬ್ ಮಾಡಿದ ತಕ್ಷಣ ದಿಸ್ ಪಾಲಿಥೀನ್ ಪೇಪರ್ ಆ ಪಾಲಿಥೀನ್ ಪೀಸ್ ನೆಗೆಟಿವ್ ಚಾರ್ಜ್ ಆಗಿಬಿಡುತ್ತೆ. ಎಷ್ಟದು ಅಂತಂದರೆ ಚಾರ್ಜ್ ಕೊಟ್ಟಿದ್ದಾರೆ, ದಟ್ ಈಸ್ ಚಾರ್ಜ್ ಕ್ಯೂ ಈಸ್ ಈಕ್ವಲ್ ಟು ಎಷ್ಟಪ್ಪ ಅಂದರೆ -3 into 10 power minus 7. ನೆಗೆಟಿವ್ ಮೈನಸ್ ಬರೀತೀನಿ ಬಿಕಾಸ್ ನೆಗೆಟಿವ್ ಚಾರ್ಜ್ ಅಂತ ಹೇಳಿದ್ದಾರೆ. ದಟ್ಸ್ ರೈಟ್. ಓಕೆ, ಇಷ್ಟು ಚಾರ್ಜ್ ಬಂದಾಗ ಎಷ್ಟು ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಯಿತು ವೂಲಿಂದ ಪಾಲಿಥೀನ್ಗೆ ಅಂತ ಕೇಳಿದ್ದಾರೆ. ನಿಮಗೆ ಗೊತ್ತು ಫಾರ್ಮುಲಾ ಎಷ್ಟು, ಕ್ಯೂ ಈಸ್ ಈಕ್ವಲ್ ಟು ಎನ್ ಇಂಟು ಇ. ಚಾರ್ಜ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಚಾರ್ಜ್ ಆಫ್ ಅನ್ ಎಲೆಕ್ಟ್ರಾನ್, ಚಾರ್ಜ್ ಆಫ್ ಅ ಸಿಂಗಲ್ ಎಲೆಕ್ಟ್ರಾನ್. ಓಕೆ, ಸೊ ನಿಮಗೆ ಬೇಕಾಗಿರೋದು ಇವಾಗ ಹೌ ಮೆನಿ ಎಲೆಕ್ಟ್ರಾನ್ಸ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎನ್ ಬೇಕು. ದೇರ್ಫೋರ್ ಎನ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಕ್ಯೂ ಅಪಾನ್ ಇ ಆಗುತ್ತೆ. ದೇರ್ಫೋರ್ ಎನ್ ಈಸ್ ಈಕ್ವಲ್ ಟು ಕ್ಯೂ ಈಸ್ ಹೌ ಮಚ್, -3 into 10 power minus 7. What is the value of charge of an electron? So minus 1.6 into 10 to the power of minus 19 coulomb. So n is equal to how many? 1.875 into 10 power 12 electrons. Yes, these many electrons are transferred from wool to polythene to make ನೆಗೆಟಿವ್ ಚಾರ್ಜ್ ಆಫ್ 3 into 10 power minus 7 coulomb. ಓಕೆನಾ. ಇವಾಗ ಈಸ್ ದೇರ್ ಅ ಟ್ರಾನ್ಸ್ಫರ್ ಆಫ್ ಮಾಸ್ ಫ್ರಮ್ ವೂಲ್ ಟು ಪಾಲಿಥೀನ್ ಅಂದರೆ ಅಫ್ಕೋರ್ಸ್, ಬಿಕಾಸ್ ಎಲೆಕ್ಟ್ರಾನ್ಗೆ ಮಾಸ್ ಇದೆ. ಸೊ ಮಾಸ್ ಆಫ್ ಎನ್ ಎಲೆಕ್ಟ್ರಾನ್ ನಿಮ್ಗೆ ಗೊತ್ತು, ಮಾಸ್ ಆಫ್ ಈಚ್ ಎಲೆಕ್ಟ್ರಾನ್. ಸೊ ಮಲ್ಟಿಪ್ಲೈ ವಿತ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ ಯು ವಿಲ್ ಗೆಟ್ ದಿ ಹೌ ಮಚ್ ಮಾಸ್ ಅಂತ. ಸೊ ಅದು ನೋಡೋಣ ಇವಾಗ. ಓಕೆ, ಸೊ ಈಸ್ ದೇರ್ ಅ ಟ್ರಾನ್ಸ್ಫರ್? ಎಸ್, ಮಾಸ್ ಇಸ್ ಟ್ರಾನ್ಸ್ಫರ್. ಸೊ ಮಾಸ್ ಟ್ರಾನ್ಸ್ಫರ್ಡ್ ಇಸ್ ಈಕ್ವಲ್ ಟು number of electrons into mass of one electron. So number of electrons ಸಿಗ್ತಾನೆ ಫೈಂಡ್ ಔಟ್ ಮಾಡಿದ್ದೀವಿ. ಎಷ್ಟು, 1.875 into 10 power 12 into mass of each electron. mass of single electron ನಿಮಗೆ ಗೊತ್ತು ಎಷ್ಟು, 9.1 into 10 power minus 31 kg. So total mass transferred is, it's going to be 1.706 into 10 to the power of minus 18 kg. ಸೊ ಇಷ್ಟು ಮಾಸು ಟ್ರಾನ್ಸ್ಫರ್. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್: ಕ್ಯಾನ್ ಅ ಬಾಡಿ ಹ್ಯಾವ್ ಎ ಚಾರ್ಜ್ ಆಫ್ 2.8 into 10 power minus 18 coulomb? ಜಸ್ಟಿಫೈ ಯುವರ್ ಆನ್ಸರ್ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಚಾರ್ಜ್ ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ ಕ್ಯೂ ಈಸ್ ಈಕ್ವಲ್ ಟು ಹೌ ಮಚ್, 2.8 into 10 power minus 18 coulomb. ಓಕೆ, ಫೈನ್. ನಿಮಗೆ ಗೊತ್ತಿರೋ ಫಾರ್ಮುಲಾ ಏನು, ಕ್ಯೂ ಈಸ್ ಈಕ್ವಲ್ ಟು ಎನ್ ಇಂಟು ಇ. ಫಾರ್ ಎನ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಕ್ಯೂ ಅಪಾನ್ ಇ ಆಗುತ್ತೆ. ಓಕೆನಾ. ಸೊ ಕ್ಯೂ ಎಷ್ಟಿದೆ ಅಂದರೆ 2.8 into 10 power minus 18 ಇದೆ. ವಾಟ್ ಇಸ್ ದ ಚಾರ್ಜ್ ಆಫ್ ಅನ್ ಸಿಂಗಲ್ ಎಲೆಕ್ಟ್ರಾನ್, ದಟ್ ಈಸ್ 1.6 into 10 power minus 19. therefore n is equal to ಎಷ್ಟು ಬರುತ್ತೆ, 17.5 ಬರುತ್ತೆ. ಸರ್ ಏನು ಸರ್, ಅವರೇನೋ ಕೇಳಿದ್ರೆ ನೀವು ಎನ್ ಇಸ್ ಹೌ ಮೆನಿ ಎಲೆಕ್ಟ್ರಾನ್ಸ್ ಅಂತ ಫೈಂಡ್ ಔಟ್. ಕೆನ್ ಅ ಬಾಡಿ ಹ್ಯಾವ್ ಎ ಚಾರ್ಜ್ ಆಫ್ ಇಷ್ಟಿರಬೇಕು ಅಂತ ಕೇಳಿ. ಸೊ ನಿಮಗೆ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ಸಲ್ಲಿ ಕ್ವಾಂಟೈಸೇಷನ್ ಆಫ್ ಚಾರ್ಜಸ್ ಬಗ್ಗೆ ಹೇಳಿರ್ತೀವಿ. ಓಕೆನಾ. ಎನ್ ಶುಡ್ ಬಿ ಏನು, ಇಂಟೀಜರ್ ಆಗಿರಬೇಕು, ಹೌದಲ್ವಾ. ಸೊ ಇಲ್ಲಿ ನೋಡಿ, ಇಲ್ಲಿ ಏನಾಗಿದೆ ಅಂದರೆ 17.5. ಎನ್ ಅಂದರೆ ಏನು ಹೇಳಿ, ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಯಾವಾಗಲೂ ಅದೇನಾಗಿರಬೇಕು ಅಂದರೆ ಇಂಟೀಜರ್ ಆಗಿರಬೇಕು. ಇಲ್ಲಿ ನೋಡಿ ಬರೀ 17.5 ಅಂದರೆ 17.5 ಎಲೆಕ್ಟ್ರಾನ್ಸ್ ಇರೋಕ್ಕೆ ಸಾಧ್ಯ ಇಲ್ಲ. 17 ಇರಬೇಕು ಅಥವಾ 18 ಇರಬೇಕು, 17 or 18. 17.5 ಎಲೆಕ್ಟ್ರಾನ್ಸ್ ಅಂದರೆ ಸೊ ಇಟ್ ಈಸ್ ಮೀನಿಂಗ್ಲೆಸ್, ಅಂದರೆ ಈ ಥರ ಚಾರ್ಜ್ ಇರೋಕ್ಕೆ ಸಾಧ್ಯ ಇಲ್ಲ, ಬಾಡಿಗೆ ಅಷ್ಟು ಚಾರ್ಜ್ ಇರೋಕ್ಕೆ ಸಾಧ್ಯ ಇಲ್ಲ. either it should have 17 or 18. 17.5 ಇರೋಕ್ಕಿಲ್ಲ, ಬಿಕಾಸ್ ಯು ನೋ ದ ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಈಸ್ ಕ್ವಾಂಟೈಸ್ ಅಂತ, ಇಟ್ ಈಸ್ ನಾಟ್ ಕಂಟಿನ್ಯೂಯಸ್ ಅಂತ ಹೇಳ್ತೀವಿ, ಹೌದಲ್ವ. ಸೊ ಹಂಗಾಗಿ ಸೊ ಅದನ್ನು ಲೈನ್ ಬರೆದ್ಬಿಡ್ತೀನಿ. ಓಕೆ, ಸೊ
So as per quantization of charge, n must be integer. Since n is not an integer, therefore body cannot have this amount of charge. ಇದನ್ನು ಬರೀಬೇಕು ಇಲ್ಲಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. So next problem, 2-point charges each of 1 coulomb separated by 1 meter distance experience a force of 9 into 10 power 9 Newton. How much force is experienced by them if they are immersed in water, keeping the distance of separation between them same? Dielectric constant for water is 80. So ಏನಂತ ಹೇಳ್ತಿದ್ದಾರೆ ಅಂದರೆ, ಎರಡು ಚಾರ್ಜಸ್ ಇದೆ, ಎರಡು ಚಾರ್ಜದು ಚಾರ್ಜ್ ಎಷ್ಟಿದೆ ಅಂದರೆ 1 ಕೂಲಮ್ ಇದೆ, 2 ಪಾಯಿಂಟ್ ಚಾರ್ಜ್. ಅವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ ಎಷ್ಟಿದೆ ಅಂದರೆ 1 ಮೀಟರ್ ಇದೆ. ಓಕೆ, ಅದು ಏರಲ್ಲಿದ್ದಾಗ ವೆನ್ ದೇ ಆರ್ ಅಟ್ ಏರ್, ಓಕೆನಾ, ದೇ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್ ಎಷ್ಟು, 9 into 10 power 9, that is force, coulomb force or force FA ಅಂತ ಕರಿತೀನಿ, that is 9 into 10 power 9. ಓಕೆ, ಇದನ್ನೇ ತಗೊಂಡೋಗಿ ವಾಟರಲ್ಲಿ ಇಮರ್ಸ್ ಮಾಡಿಬಿಡ್ತೀವಿ. ಸೊ ಡಿಸ್ಟೆನ್ಸ್ ಎರಡರ ಮಧ್ಯೆ ಸೇಮ್ ಇದೆ, ಓಕೆನಾ, ಡಿಸ್ಟೆನ್ಸ್ ಏನು ವೇರಿ ಮಾಡ್ತೀರಾ ಅದೇ ಚಾರ್ಜಸ್ನ ವಾಟ್ರಲ್ಲಿ ಇಟ್ಟಾಗ ಫೋರ್ಸ್ ಏನಾದರೂ ಚೇಂಜ್ ಆಗುತ್ತಾ? ಆಗುತ್ತೆ, ಬಿಕಾಸ್ ನಿಮ್ಗೆ ಗೊತ್ತು F is equal to 1/4 pi epsilon naught Q1 Q2 by R² ಅಂತ ಕೊಟ್ಟು ಎಪ್ಸಿಲಾನ್ ನಾಟ್ ಪರ್ಮಿಟಿವಿಟಿ ಏನಾಗುತ್ತೆ, ಯೂಶ್ವಲಿ ಏನಾಗುತ್ತೆ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಏನಾಗುತ್ತೆ ಅದು ಜಾಸ್ತಿ ಆಗುತ್ತೆ ಫೋರ್ಸು. ಓಕೆನಾ, ಸೊ ಎಷ್ಟಾಗುತ್ತೆ ಅಂತ ಕೇಳಿದಾರ. ಸೊ ಇಫ್ ದೇ ಆರ್ ಇಮರ್ಸ್ಡ್ ಇನ್ ಕೀಪಿಂಗ್ ದ ಡಿಸ್ಟೆನ್ಸ್ ಆಫ್ ಸೆಪರೇಷನ್ ಬಿಟ್ವೀನ್ ದೆಮ್, ಹೌ ಮಚ್ ಫೋರ್ಸ್ ಈಸ್ ಎಕ್ಸ್ಪೀರಿಯನ್ಸ್, ಎಷ್ಟು ಫೋರ್ಸ್ ಅಂತ ಕೇಳಿದ್ದಾರೆ. ಸೊ ಮೀಡಿಯಮ್ಮಲ್ಲಿ ಅಂತ ಒಂದು FM is equal to how much ಅಂತ ಕೇಳ್ತಾರೆ. ಓಕೆನಾ, ಸೊ ಒಂದು ಫಾರ್ಮುಲಾ ಗೊತ್ತು ನಿಮಗೆ. ಸೊ ಏರಲ್ಲಿದ್ದಾಗ FA is equal to K times of FM ಅಂತ ಹೇಳ್ತೀವಿ. ಓಕೆನಾ, ಆರ್ ಯು ಕ್ಯಾನ್ ರೈಟ್ K is equal to ಏನಾಗುತ್ತೆ, F in air upon F in medium ಅಂತ ಹೇಳ್ತೀವಿ. ಅಂದರೆ ಸೊ ಒಳಗಿಟ್ಟಾಗ ಏನಾಗುತ್ತೆ, ಫೋರ್ಸು ಕಡಿಮೆ ಆಗುತ್ತೆ ಯೂಶ್ವಲಿ. ಓಕೆನಾ, ಸೊ ದೇ ಹ್ಯಾವ್ ಗಿವನ್ ದಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ವಾಟರ್ ಇಸ್ 80 ಅಂತ ಕೊಟ್ಟಿದ್ದಾರೆ. ಸೊ ಯು ನೀಡ್ ಟು ಫೈಂಡ್ ಔಟ್ ದಿ ಫೋರ್ಸ್ ನಾವು ಇನ್ ಮೀಡಿಯಮ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಸೊ ಈ ಫಾರ್ಮುಲಾ ಬೇಡ, ನಮಗೆ ಬೇಕಾದರೆ FM ಅಲ್ಲ. ಸೊ FM is equal to ಏನಾಗುತ್ತಪ್ಪ, K upon FA ಆಯಿತು, ವಿಚ್ is equal to K 80 upon FA ಎಷ್ಟಿದೆ, 9 into 10 power 9 ಇದೆ. ಸೊ therefore FM is equal to ಎಷ್ಟಾಗುತ್ತೆ, FM 1.125 into 10 power 8 ಆಯಿತು. 1.125 into 10 power 8 ಕೂಲಮ್. ಸೊ ಕೂಲಮ್ ಸಾರಿ ನ್ಯೂಟನ್ ಫೋರ್ಸ್ 1.125 into 10 power 8. ಸೊ ಫೋರ್ಸ್ ಏನಾಯಿತು, ಡಿಕ್ರೀಸ್ ಆಯಿತು ವಾಟ್ರಲ್ಲಿ ಇಟ್ಟಾಗ, ಗೊತ್ತಾಗಬೇಕು. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. So next problem, if 10 power 10 electrons are transferred from a body per second, justify the statement that coulomb is a very large unit for practical use ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಅವ್ರೇನು ಹೇಳ್ತಿದ್ದಾರೆ ಅಂದರೆ 10 power 10 electrons are transferred from a body per second. ಹಾಗಾದರೆ ವಾಟ್ ಈಸ್ ದ ಟೋಟಲ್ ಚಾರ್ಜ್ ಟ್ರಾನ್ಸ್ಫರ್ಡ್ ಪರ್ ಸೆಕೆಂಡ್ ಅಂತ ತಗೊಳ್ತೀವಿ. ಓಕೆನಾ, ಸೊ ಚಾರ್ಜ್ ಟ್ರಾನ್ಸ್ಫರ್ಡ್ ಪರ್ ಸೆಕೆಂಡ್ is equal to ಏನಂತ ಬರೀಬೋದು, ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಚಾರ್ಜ್ ಆಫ್ ಅ ಸಿಂಗಲ್ ಎಲೆಕ್ಟ್ರಾನ್ ಇಂಟು 10 power 10 ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಸೊ ವಿಚ್ ಈಸ್ ಈಕ್ವಲ್ ಟು ಎಷ್ಟು, 1.6 into 10 power minus 19 into 10 power 10 ಆಯಿತು. ದಟ್ ಈಸ್ ಗೋಯಿಂಗ್ ಟು ಬಿ 1.6 into 10 power minus 9. ದಿಸ್ ಈಸ್ ದಿ ಚಾರ್ಜ್ ಟ್ರಾನ್ಸ್ಫರ್ಡ್ ಪರ್ ಸೆಕೆಂಡ್. ವಾಟ್ ಇಸ್ ದಿಸ್, ಕೂಲಮ್ ಪರ್ ಸೆಕೆಂಡ್. ಓಕೆನಾ, ಇದಕ್ಕೆ ಯೂನಿಟ್ ಬಂತು, ಬಿಕಾಸ್ ಚಾರ್ಜ್ ಟ್ರಾನ್ಸ್ಫರ್ಡ್ ಪರ್ ಸೆಕೆಂಡ್. ಓಕೆ, ಹಿಂಗಾದಾಗ ನೆಕ್ಸ್ಟ್ ಏನು ಕೇಳಿದರೆ, ಜಸ್ಟಿಫೈ ಕೂಲಮ್ ಅನ್ನೋದು ತುಂಬ ಲಾರ್ಜ್ ಯೂನಿಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕೂಲಮ್ ಇಸ್ ಎ ವೆರಿ ಲಾರ್ಜ್ ಯೂನಿಟ್ ಫಾರ್ ಪ್ರಾಕ್ಟಿಕಲ್ ಯೂಸ್ ಅಂತ ಹೇಳಿ. ಹಾಗಾದರೆ ಒಂದು ಕೂಲಮ್ ಚಾರ್ಜ್ಗೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಓಕೆನಾ, ಸೊ ಟೈಮ್ ರಿಕ್ವೈರ್ಡ್ ಟು ಟ್ರಾನ್ಸ್ಫರ್ ಚಾರ್ಜ್ ಆಫ್ 1 ಕೂಲಮ್ ಈಸ್ ಅಂತ ತೊಗೊಂಡು ಆ ಟೈಮ್ ಕ್ಯಾಲ್ಕುಲೇಟ್ ಮಾಡೋದು ಎಷ್ಟು ಬರುತ್ತೆ ನೋಡೋಣ. ಸೊ ಡಿಪೆಂಡ್ಸ್ ಆನ್ ದ್ಯಾಟ್ ಟೈಮ್ ವೆದರ್ ದ ಕೂಲಮ್ ಈಸ್ ತುಂಬ ದೊಡ್ಡ ಯೂನಿಟ್ ಅಥವಾ ಸ್ಮಾಲ್ ಯೂನಿಟ್ ಅಂತ ಹೇಳ್ಬೋದು. ಅದನ್ನು ಹೆಂಗೆ ಸಾರ್ ಅಂತ ಹೇಳಿದ್ರೆ, ಇವಾಗ ನಮಗೆ ಬಂದಿದ್ದು ಇದು ಚಾರ್ಜ್ ಡಿವೈಡೆಡ್ ಬೈ ಟೈಮ್ ಅಲ್ಲ, ಚಾರ್ಜ್
ಡಿವೈಡೆಡ್ ಬೈ ಟೈಮ್, ಚಾರ್ಜ್ ಪರ್ ಯೂನಿಟ್ ಟೈಮ್ ಈಸ್ ಈಕ್ವಲ್ ಟು ಎಷ್ಟು ಎಷ್ಟು 1.6 ಇಂಟು 10⁻⁻9. ನಮಗೆ ಬೇಕಾಗಿರೋದೇನು, ನಾವು ಟೈಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಟೈಮ್ ಈ ಕಡೆ ಇರೋದು ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರ್ತಿದ್ದು, ಚಾರ್ಜ್ ಅಪಾನ್ 1.6 ಇಂಟು 10⁻⁻9 ಈಸ್ ಈಕ್ವಲ್ ಟು ಏನಾಯಿತು, ಟೈಮ್ ಆಯಿತು. ಕರೆಕ್ಟಾ? ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ, ಸೊ ಟೈಮ್ ರಿಕ್ವೈರ್ಡ್ ಟು ಟ್ರಾನ್ಸ್ಫರ್ 1 ಕೂಲಮ್ ಚಾರ್ಜ್ ಈಸ್ ಈಕ್ವಲ್, ಚಾರ್ಜ್ ಗೊತ್ತು ಎಷ್ಟಾಗ್ತದೆ 1 ಕೂಲಮ್ ಅಪಾನ್ 1.6 ಬರುತ್ತೆ, ಮುಗೀತು. ಸೊ ದೇರ್ ಫಾರ್ ಟೈಮ್ ಈಸ್ ಈಕ್ವಲ್ ಟು ಚಾರ್ಜ್ ಅಂದರೆ ಎಷ್ಟು, 1 ಕೂಲಮ್ ಅಪಾನ್ 1.6 ಇಂಟು 10⁻⁻9 ಆಯಿತು. ಓಕೆನಾ? ಸೊ ಆನ್ಸರ್ ಎಷ್ಟು ಬರುತ್ತೆ ಅಂದರೆ, ಸೊ ದಿಸ್ ಈಸ್ ಕೂಲಮ್ ಪರ್ ಸೆಕೆಂಡ್. ಸೊ ಎರಡಕ್ಕೂ, ಸೊ ಟೈಮ್ ರಿಕ್ವೈರ್ಡ್ ಟು ಕಲೆಕ್ಟ್ 1 ಕೂಲಮ್ ಆಫ್ ಚಾರ್ಜ್ ಈಸ್ 6.25 ಇಂಟು 10⁸ ಸೆಕೆಂಡ್ಸ್ ಆಗುತ್ತೆ. ಓಕೆನಾ? ಸೊ ರಬ್ ಮಾಡಿ ಬರೀತೀನಿ ಇದನ್ನು. ಸೊ ಟೈಮ್ ರಿಕ್ವೈರ್ಡ್ ಟು ಕಲೆಕ್ಟ್ 1 ಕೂಲಮ್ ಆಫ್ ಚಾರ್ಜ್ ಈಸ್ ಈಕ್ವಲ್ ಟು ಆಗಲೇ ಬರ್ತದೆ 1 ಕೂಲಮ್ ಅಪಾನ್ 1.6 ಇಂಟು 10⁻⁻9 ಕೂಲಮ್ ಪರ್ ಸೆಕೆಂಡ್ ಆಯಿತು. ಸೊ ಇದನ್ನು ಡಿವೈಡ್ ಮಾಡಿದಾಗ ಟು ಗೆಟ್ 6.25 ಇಂಟು 10⁸ ಸೆಕೆಂಡ್ಸ್. ಈ ಸೆಕೆಂಡ್ಸ್ನ ಇಯರ್ಸಿಗೆ ಕನ್ವರ್ಟ್ ಮಾಡೋಣ. 6.25 ಇಂಟು 10⁸ ಅಪಾನ್ 1 ಇಯರ್ಗೆ ಎಷ್ಟು ಡೇಸು, 365 ಡೇಸು. 1 ಡೇಗೆ ಎಷ್ಟು ಅವರು, 24 ಅವರ್. 1 ಅವರ್ಗೆ ಎಷ್ಟು ಮಿನಿಟು, 60 ಮಿನಿಟ್. 1 ಮಿನಿಟ್ಗೆ ಎಷ್ಟು ಸೆಕೆಂಡ್ಸು, 60 ಸೆಕೆಂಡ್. ಸೊ ಟೋಟಲ್ ಎಷ್ಟಾಯಿತು, 19.81 ಇಯರ್ಸ್, ನಿಯರ್ಲಿ 20 ಇಯರ್ಸ್ ಬೇಕು 1 ಕೂಲಮ್ ಅಷ್ಟು ಚಾರ್ಜ್ ಕಲೆಕ್ಟ್ ಮಾಡಬೇಕು. ಸೊ ಯು ಕ್ಯಾನ್ ಸೇ ಇಟ್ ಈಸ್ ಎ ವೆರಿ ಲಾರ್ಜ್ ಯೂನಿಟ್. ಆ ಒಂದು ಡೈಲಾಗ್ನ ನೀವು ಬರೀತೀನಿ ಇವಾಗ. ಓಕೆನಾ? So there's about 20 years are required to collect a charge of 1 coulomb. It clearly shows that coulomb is a very large unit. Okay. So next lectures ಅಲ್ಲಿ ನಾನು ಪ್ರಾಬ್ಲಮ್ಸ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.